ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ವಿದ್ಯಾಶ್ರೀ ಕೊಡ್ತಾರೆ. ವಿದ್ಯಾಶ್ರೀ, ನಿನ್ನೆಯಿಂದನೂ ಸಹ ನ್ಯೂಸ್ ಫಸ್ಟ್ ನೊಂದವರ ಪರವಾಗಿ ನಿಂತ್ಕೊಳ್ಳುತ್ತೆ. ರಾಜಕಾರಣಿಗಳ ಹತ್ರ ಹೋದ್ರು ನ್ಯಾಯ ಸಿಗಲಿಲ್ಲ, ಪೊಲೀಸರ ಹತ್ರ ಹೋದ್ರು ನ್ಯಾಯ ಸಿಗಲಿಲ್ಲ, ಇಡೀ ಸಮಾಜದ ಮುಂದೆ ನಿಂತರೂ ಸಹ ನ್ಯಾಯ ಸಿಗಲಿಲ್ಲ. ಆದರೆ ನ್ಯೂಸ್ ಫಸ್ಟ್ ಹತ್ರ ಕುಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ಅವರಿಗೆ ನ್ಯಾಯ ಕೊಡಿಸುವವರೆಗೂ ಸಹ ನ್ಯೂಸ್ ಫಸ್ಟ್ ಈ ಸುದ್ದಿಯನ್ನು ಬಿತ್ತರಿಸುತ್ತೆ. ಅಂತಿಮವಾಗಿ ಆ ಕಾಮುಕ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಕೊಡ್ತೀರಾ? ಜಗದೀಶ್, ನ್ಯಾಯ ಇನ್ನೂ ದೂರ ಇದೆ. ಆದರೆ ಆ ಹೋರಾಟ, ನ್ಯಾಯವನ್ನ ಪಡೆಯುವಂತ ಹೋರಾಟದಲ್ಲಿ ಇದು ಮೊದಲ ಜಯ ಅಂತ ಕನ್ಸಿಡರ್ ಮಾಡಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಸಂತ್ರಸ್ತೆಯರಿಗೆ ಸಿಕ್ಕಂತ ಮೊದಲ ಗೆಲುವು ಇದು ಅವರ ಈ ಕಾನೂನು ಹೋರಾಟದಲ್ಲಿ. ನಿನ್ನೆಯಿಂದ ಏನೆಲ್ಲ ಆಗಿದೆ ಅಂತ ಹೇಳಿ ರಾಜ್ಯದ ಜನ ಗಮನಿಸಿದ್ದಾರೆ. ಆ ಸಂತ್ರಸ್ತ ಮಹಿಳೆಯರು ಕಳೆದ 1 ವರ್ಷದಿಂದ ರಾಜ್ಯದ ಗೃಹ ಸಚಿವರಿಗೆ, ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ, ರಾಜ್ಯ ಮಹಿಳಾ ಆಯೋಗಕ್ಕೆ, ಜೊತೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ ಎಲ್ರಿಗೂ ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಇದ್ರು, ಲಿಖಿತ ದೂರನ್ನ ನೀಡ್ತಾನೆ ಇದ್ರು. ಆದ್ರೆ ಕ್ರಮ ಆಯ್ತಾ ಅಂತ ಕೇಳಿದ್ರೆ ಇಲ್ಲ. ಒನ್ ವೇ ಕಮ್ಯುನಿಕೇಶನ್ ಆಯ್ತು. ಇವರು ಹೋಗಿ ಕಂಪ್ಲೇಂಟ್ ಅನ್ನ ಕೊಡೋದು, ಅವರು ಸೂಚನೆಯನ್ನ ಕೊಡೋದು, ಆ ತನಿಖೆಯನ್ನ ಮಾಡುವಂತಹ ಅಧಿಕಾರಿ ಈತನನ್ನ ಮಾತ್ರ, ಯಾರು ಮೂಡುಬಿದ್ರಿಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಇದ್ದಾನೋ ಆತನನ್ನ ಮಾತ್ರ ಕರೆಸಿ ವಿಚಾರಣೆ ಮಾಡಿ ಆ ನಂತರ ಈತನ ವಿರುದ್ಧ ಯಾವುದೇ ಸಾಕ್ಷಿಗಳು ಲಭ್ಯ ಆಗಿಲ್ಲ ಅಂತ ಹೇಳಿ ಆತನಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು. ಸಂತ್ರಸ್ತೆಯರು ನ್ಯೂಸ್ ಫಸ್ಟ್ ಬಳಿ ಬಂದು ಹೇಳ್ತಾರೆ, ನಮ್ಮ ಬಳಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಅವ್ರು ಕೇಳಿಲ್ಲ, ದೂರನ್ನ ಕೊಟ್ಟಂತಹ ನಂತರದಲ್ಲಿ ನಮ್ಮನ್ನ ಕರೆಸಿ ವಿಚಾರಣೆ ಮಾಡಬೇಕಾಗಿತ್ತು, ನಿಮ್ಮ ಬಳಿ ಏನ್ ಸಾಕ್ಷಿಗಳಿದ್ದಾವೆ ಅಂತ ಹೇಳಿ ಪ್ರಶ್ನೆ ಮಾಡಬೇಕಾಗಿತ್ತು, ಅದನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿಲ್ಲ ಅಂತ ಹೇಳಿ ನ್ಯೂಸ್ ಫಸ್ಟ್ ಬಳಿ ಅವರು ಮೊದಲನೇದಾಗಿ ಬರೋದು. 1 ವರ್ಷದಿಂದ ಕಾನೂನು ಹೋರಾಟ, ಆ ಹೋರಾಟಕ್ಕೆ ಫಲ ಸಿಗದೇ ಇದ್ದಾಗ, ದೊಡ್ಡವರಿಗೆ ಪತ್ರ ಬರೆದ್ರು ಫಲ ಸಿಗದೇ ಇದ್ದಾಗ ಅವರು ಬಂದಿದ್ದು ನ್ಯೂಸ್ ಫಸ್ಟ್ ವಾಹಿನಿಗೆ. ನಮ್ಮ ಪ್ರತಿನಿಧಿ ಅಂಕಿತಾ ಅವ್ರು ಕರ್ಕೊಂಡು ಬರ್ತಾರೆ, ಅವರನ್ನ ನಮ್ಮ ಸ್ಟುಡಿಯೋ ಕರ್ಕೊಂಡು ಬರ್ತಾರೆ. ಆ ಸಂತ್ರಸ್ತೆಯನ್ನ, ಆಕೆಯನ್ನ ಕೂರಿಸಿ ನಾವು ಮಾತನಾಡ್ತೀವಿ. ಆ ಮಾತನಾಡುವಂತಹ ಸಂದರ್ಭದಲ್ಲಿ ಆಕೆ ನಮಗೆ ಒಂದಿಷ್ಟು ಸಾಕ್ಷಿಗಳನ್ನ ನೀಡ್ತಾರೆ. ಆ ಸಾಕ್ಷಿಗಳು ಏನು? ಒಂದು, ಓರ್ವ ಮಹಿಳೆಯ ಜೊತೆ ಇದೇ ಮೂಡುಬಿದ್ರಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂದೇಶ್ ಬಿಜಿ ಮಾತನಾಡಿರುವಂತಹ ಆಡಿಯೋ. ಆ ಆಡಿಯೋದಲ್ಲಿ ಅಶ್ಲೀಲ, ಅಸಭ್ಯ, ಕೆಟ್ಟ ಪದಗಳ ಬಳಕೆ, ನಿನ್ನ ಮಗಳನ್ನೂ ನಾನು ಬಿಡೋದಿಲ್ಲ, ನಿನ್ನ ಮಗಳನ್ನೂ ನಾನು ವ್ಯಭಿಚಾರಕ್ಕೆ ತಳ್ತೀನಿ ಅನ್ನುವಂಥ ಇದೇ ಮುಖ್ಯಮಂತ್ರಿಗಳ ಪದಕ ವಿಜೇತ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿಯ ಮಾತು ಆಘಾತಕ್ಕೆ ಕಾರಣ ಆಗಿತ್ತು. ಅದನ್ನ ರಾಜ್ಯದ ಜನರ ಗಮನಕ್ಕೆ ತರುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತು. ಅದೇ ಸಂದರ್ಭದಲ್ಲಿ ಮತ್ತೋರ್ವ ಸಂತ್ರಸ್ತೆ ನಮ್ಮ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ರು, ತಮಗಾದಂತಹ ಅನ್ಯಾಯದ ಬಗ್ಗೆ ಹೇಳಿದ್ರು. ಜೊತೆಗೆ ಇವರಿಬ್ಬರಲ್ಲದೆ ಮತ್ತು 3 ಜನ ಕೊಟ್ಟಂತಹ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಅನ್ನ ರಾಜ್ಯದ ಜನರ ಮುಂದೆ ಓದಿ ಹೇಳುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತು. ಅಂದ್ರೆ ವಿದ್ ದಾಖಲೆಗಳು, ವಿದ್ ಸಾಕ್ಷಿ ನ್ಯೂಸ್ ಫಸ್ಟ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವರದಿ ಮಾಡ್ತು. ರಾಜ್ಯದ ಗೃಹ ಸಚಿವರನ್ನ ನಾವು ಪ್ರಶ್ನೆ ಮಾಡಿದ್ವಿ, ರಾಜ್ಯ ಮಹಿಳಾ ಆಯೋಗವನ್ನ ನಾವು ಪ್ರಶ್ನೆ ಮಾಡಿದ್ವಿ, ಮಂಗಳೂರಿನ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನಾವು ಪ್ರಶ್ನೆ ಮಾಡಿದ್ವಿ. ಯಾಕೆ ಈ ಪ್ರಕರಣದಲ್ಲಿ ಕ್ರಮ ಆಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ನ್ಯೂಸ್ ಫಸ್ಟ್ ಯಾವಾಗ ನಿರಂತರವಾಗಿ ಬಗ್ಗೆ ಪ್ರಶ್ನೆ ಮಾಡುತ್ತೋ ಅದಾದ ನಂತರ ಆದಂತಹ ಬೆಳವಣಿಗೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಜಗದೀಶ್, ನಮ್ಮ ವರದಿಯ ಆ ಒಂದು ಉಲ್ಲೇಖವನ್ನ ಮಾಡಿ ರಾಜ್ಯ ಮಹಿಳಾ ಆಯೋಗ ಸೂಚನೆಯನ್ನ ಕೊಡುತ್ತೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ. ಸುಮೋಟೋ ಕೇಸನ್ನ ನೀವು ದಾಖಲು ಮಾಡ್ಕೊಳ್ಬೇಕು, ಆ ಆರೋಪಿತ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಏನಿದ್ದಾನೋ ಆತನನ್ನ ಕರೆಸಿ ನೀವು ವಿಚಾರಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ನಿನ್ನೆ ಮಧ್ಯಾಹ್ನ ನಮ್ಮ ವರದಿ ಪ್ರಸಾರವಾದಂತಹ ಕೇವಲ 1 ಗಂಟೆಯಲ್ಲಿ ರಾಜ್ಯ ಮಹಿಳಾ ಆಯೋಗ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಅಷ್ಟರಲ್ಲಿ ರಾಜ್ಯ ಮಹಿಳಾ ಆಯೋಗ ನಮ್ಮ ವರದಿಯಿಂದಾಗಿ ಅಲರ್ಟ್ ಆಗುವಂತಹ ಕೆಲಸವನ್ನ ಮಾಡ್ತು. ಅದಾದಂತಹ ನಂತರದಲ್ಲಿ ಇವತ್ತಾದಂತಹ ಬೆಳವಣಿಗೆ, ಇವತ್ತು ಬೆಳಗ್ಗಿನಿಂದಾನು ನಿರಂತರವಾಗಿ ಈ ಸುದ್ದಿ ಬಗ್ಗೆ ನ್ಯೂಸ್ ಫಸ್ಟ್ ಫಾಲೋ ಅಪ್ ಮಾಡುವಂತಹ ಕೆಲಸವನ್ನ ಮಾಡ್ತು. ಸಂದೇಶ್ ಪಿಜಿಯ ಮತ್ತಷ್ಟು ಕಳ್ಳಾಟದ ಆಡಿಯೋಗಳು ಜೊತೆಗೆ ವಿಡಿಯೋಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಯಿತು. ನ್ಯೂಸ್ ಫಸ್ಟ್ ಅದನ್ನ ಪ್ರಸಾರ ಮಾಡುತ್ತೆ. ಇಷ್ಟೆಲ್ಲ ಆದಂತಹ ನಂತರದಲ್ಲಿ ನ್ಯೂಸ್ ಫಸ್ಟ್ ನ ನೆರವಿನ ಜೊತೆಗೆ ಆ ಸಂತ್ರಸ್ತೆಯರು ರಾಜ್ಯ ಮಹಿಳಾ ಆಯೋಗಕ್ಕೆ ಹೋಗ್ತಾರೆ. ನಾಗಲಕ್ಷ್ಮಿ ಚೌಧರಿ ಅವರು ಇಲ್ಲಿ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಅದಾದ ನಂತರ ಸಂತ್ರಸ್ತೆಯರನ್ನ ಇವತ್ತು ಮುಖತಃ ಭೇಟಿಯಾಗ್ತಾರೆ. ಮುಖತಃ ಭೇಟಿಯಾಗಿ ಅವರ ಅಳಲನ್ನ ಕೇಳ್ತಾರೆ, ಅವರ ಕಣ್ಣೀರಿಗೆ ಸಾಂತ್ವನವನ್ನ ಹೇಳ್ತಾರೆ. ಆ ಟೈಮ್ನಲ್ಲೇ ನಮ್ಮ ವರದಿಯ ಕಾರಣಕ್ಕಾಗಿ ನಿನ್ನೆಯೇ ಒಂದು ಆದೇಶ ಹೋಗುತ್ತಲ್ಲ ನಗರ ಪೊಲೀಸ್ ಆಯುಕ್ತರಿಗೆ, ಮಂಗಳೂರು ನಗರ ಕಮಿಷನರ್ಗೆ, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಆತನ ವಿಚಾರಣೆಯಾಗಿತ್ತು. ಎಸಿಪಿ ಶ್ರೀಕಾಂತ್, ಯಾವ ಎಸಿಪಿ ಶ್ರೀಕಾಂತ್ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಸಂತ್ರಸ್ತೆಯರು ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲಿ ಕೂತ್ ಆರೋಪ ಮಾಡಿದ್ರು. ಅದೇ ಎಸಿಪಿ ಶ್ರೀಕಾಂತ್ ಸಂದೇಶ್ ಪಿಜಿಯ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. 2 ಗಂಟೆಗಳ
ದಿನಗಳ ಸುದೀರ್ಘ ವಿಚಾರಣೆ. ಈಗ ಪ್ರಾಥಮಿಕ ವರದಿ ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರ ಕೈ ಸೇರಿದೆ. ಆ ವರದಿಯನ್ನ ಆಧರಿಸಿ ಈಗ ಅಮಾನತಿನ ಆದೇಶವನ್ನ ಹೊರಡಿಸುವಂತಹ ಕೆಲಸವನ್ನ ಸುಧೀರ್ ಕುಮಾರ್ ರೆಡ್ಡಿ ಮಾಡಿದ್ದಾರೆ. ಅಲ್ಲಿಗೆ ನ್ಯೂಸ್ ಫಸ್ಟ್ ಯಾವ ಸಂತ್ರಸ್ತೆಯರ ಸಂಕಷ್ಟ ಧ್ವನಿ ಆಯ್ತೋ, ಎಲ್ಲಿ ನಮ್ಮ ವಾಯ್ಸ್ ಅನ್ನ ಯಾರೂ ಕೇಳ್ತಿಲ್ಲ ಅಂತ ಹೇಳಿ ಸಂತ್ರಸ್ತೆಯರು ಅಸಹಾಯಕರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ನಾವು ವರದಿಯನ್ನ ಮಾಡಿದ್ವಿ. ಆ ವರದಿಗೆ ಮೊದಲ ಜಯ ಸಿಕ್ಕಿದೆ, ಆ ಸಂತ್ರಸ್ತೆಯರಿಗೆ ಮೊದಲ ಜಯ ಸಿಕ್ಕಿದೆ. ಬಟ್ ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಬೇಕು ಜಗದೀಶ್. ನ್ಯೂಸ್ ಫಸ್ಟ್ ಮಾಡ್ತಾ ಇರುವಂತಹ ಆಗ್ರಹ ಇದೇನೆ. ಅಮಾನತು ಮಾಡಿ 15 ದಿನಗಳ ಕಾಲನೋ 1 ದಿನಗಳ ಕಾಲನೋ ಸಸ್ಪೆಂಡ್ ಮಾಡಿ ಅದು ಕಣ್ಣೊರೆಸುವಂತಹ ತಂತ್ರ ಆಗಬಾರ್ದು. ಇಮಿಡಿಯೇಟ್ ಆಗಿ ಎದ್ದಿರುವಂತಹ ಈ ರೋಷ ಏನಿದೆ ಜನರಲ್ಲಿ, ಪೊಲೀಸ್ ಇಲಾಖೆಯ ಬಗ್ಗೆ ಆಕ್ರೋಶ ಏನಿದೆ, ಅದನ್ನ ತಣ್ಣಗಾಗಿಸುವಂತಹ ಒಂದು ಅಸ್ತ್ರ ಇದಾಗಬಾರ್ದು. ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಬೇಕು. ಸಂತ್ರಸ್ತೆಯರು ಹೇಳ್ತಿದ್ದಾರೆ ನಮ್ಮ ಬಳಿ ಸಾಕ್ಷಿಗಳಿದ್ದಾವೆ ಅಂತ ಹೇಳಿ. ಆ ಸಾಕ್ಷಿಗಳನ್ನ ಪೊಲೀಸ್ ಇಲಾಖೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಈತನ ವಿರುದ್ಧ ಪೂರಕ ಸಾಕ್ಷಿಗಳಿದ್ದಂತಹ ಸಂದರ್ಭದಲ್ಲಿ FIR ದಾಖಲು ಮಾಡುವಂತಹ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಏನು? ದೂರು ಕೊಡೋಕೆ ಹೋದಂತಹ ಮಹಿಳೆಯರನ್ನ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಮಂಚಕ್ಕರಿಯುವಂತಹ ಕೆಲಸವನ್ನ ಮಾಡ್ತಾನೆ ಅಂತ ಹೇಳಿ, ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾನೆ ಅಂತ ಹೇಳಿ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಾಗ ಪೊಲೀಸ್ ಇಲಾಖೆಯ ಮೇಲೆ ಸಾರ್ವಜನಿಕ ವಲಯದಲ್ಲೇ ಅನುಮಾನ ಮೂಡುವಂತಹ ಬೆಳವಣಿಗೆಗಳಾಗುತ್ತೆ. ಅದಾಗಬಾರದು. ಪೊಲೀಸರ ಮೇಲೆ ಜನ ವಿಶ್ವಾಸವನ್ನ ಇಟ್ಕೊಳ್ಬೇಕು ಅಂದ್ರೆ ಈ ಕೇಸ್ನಲ್ಲಿ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕಾಗಿದೆ ಜಗದೀಶ್. ಆ ಸಂತ್ರಸ್ತೆಯರಿಗೆ ನಿಜವಾದಂತಹ ನ್ಯಾಯ ಸಿಕ್ಕಾಗ ಆಗ ಈ ಪ್ರಕರಣದಲ್ಲಿ ನಿಜವಾದಂತಹ ಗೆಲುವು ಅಂತ ಹೇಳಿ ನಾವು ಪರಿಗಣಿಸಬಹುದು ಜಗದೀಶ್. ವಿದೇಶದಲ್ಲಿ ಗಮನಿಸಬೇಕಾಗಿರೋದು, ಒಂದು ಪೊಲೀಸರ ಮೇಲೆ ನಂಬಿಕೆ ಕಳ್ಕೊಳ್ತಾರೆ, ಎರಡನೇದಾಗಿ ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾರೆ. 1 ವರ್ಷಗಳ ಕಾಲ ಕಾನೂನು ಹೋರಾಟವನ್ನು ಮಾಡಬೇಕು ಅಂತ ಸಕಲ ತಯಾರಿಗಳನ್ನು ಮಾಡ್ಕೊಳ್ತಾರೆ. ಆದರೆ ಸಂತ್ರಸ್ತೆಯರಿಗೆ ಕೊನೆಗೂ ಸಹ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ನ್ಯೂಸ್ ಫಸ್ಟ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಅಂದ್ರೆ ಮೊದಲ ಜಯ ಅಂತ 100% ಜಯ. ಕಾರಣ ಏನು ಅಂದ್ರೆ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಏನಂದ್ರೆ ಸಂತ್ರಸ್ತರು ಹೇಳುವಂತಹ ಸಂದರ್ಭದಲ್ಲಿ, ಈಗ ಸಂತ್ರಸ್ತನೇ ಫೋನಲ್ಲಿದ್ದಾರೆ, ನಾವು ಅವ್ರ ಜೊತೆ ಮಾತಾಡುವಂತಹ ಕೆಲಸವನ್ನ ಮಾಡ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಕೊನೆಗೂ ಸಹ ನಿಮ್ಮ ಧ್ವನಿಗೆ ನ್ಯೂಸ್ ಫಸ್ಟ್ ಏನಂದ್ರೆ ಧ್ವನಿಗೂಡಿಸಿ ಈಗ ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಯ ವಿಚಾರವಾಗಿ ಹೇಳೋದಾದ್ರೆ ಫಸ್ಟ್ ರಿಯಾಕ್ಷನ್. ನಾವು ನಿಮ್ಮ ಚಾನೆಲ್ ಅವರಿಗೆ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾವು ನಿಮ್ಗೆ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ನಮ್ಮ ಧ್ವನಿಗೆ ನೀವು ಅಸಕಿರಣವಾಗಿ ನಮ್ಗೆ ಎದುರು ಬಂದು ನಿಂತ್ಕೊಂಡ್ರಿ. ಯಾಕಂದ್ರೆ ನಮ್ಮನ್ನ ನಂಬೋದಿಲ್ಲ. ಆ ಇನ್ಸ್ಪೆಕ್ಟರ್ ಮಾತಲ್ಲೇ ಸತ್ಯ ಇಲ್ಲ, ಅವ್ರಿಗೆ ಏನ್ ಮಾತಾಡ್ತಾರಂತ ಸ್ಪಷ್ಟತೆ ಇರ್ಲಿಲ್ಲ. ನಮ್ಮನ್ನೊಂದು ನೀವು ಸತ್ಯ ಅಂತ ನಂಬ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿಸಿಗೆ ನೀವು ನಮ್ಗೆ ಧ್ವನಿಗೂಡಿಸಿದ್ರಲ್ಲ, ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಒನ್ಸ್ ಎಗೇನ್ ಹೇಳ್ತಿದೀವಿ. ಇನ್ನೂ ಅಷ್ಟೇ ನಮ್ಮ ಮನೆ ಫ್ಯಾಮಿಲಿ ವಿಷಯದಲ್ಲಿ ಆಗ್ಲಿ, ನಾವೊಂದು ಕೂಡು ಫ್ಯಾಮಿಲಿ ಚೆನ್ನಾಗಿರ್ಬೇಕಂತ ಕಾಯ್ತಿದ್ವಿ. ಅವ್ರು ನಮ್ಮ ಅಕ್ಕನನ್ನು ಡಿವೈಡ್ ಮಾಡಿದ್ದಾರೆ, ಆ ಮಕ್ಕಳನ್ನು ದೂರ ಮಾಡಿದ್ದಾರೆ. ಈ ಇನ್ಸ್ಪೆಕ್ಟರ್ನ ನಮ್ಮ ಕರಾವಳಿಯಲ್ಲೇ ಇರಬಾರ್ದು. ಅವ್ರು ಯಾವ ಊರ್ನರಲ್ಲೇ ಹೋಗ್ಲಿ, ಅವ್ರು ಯಾವ ಇದಕ್ಕಿಂತ ನಮ್ಮ ಸೌತ್ ಕೇಂದ್ರದಲ್ಲಿ ಎಷ್ಟು ಸಮಯ ಇದ್ರು ಅಲ್ಲೆಲ್ಲೂ ಸಸ್ಪೆಂಡ್ ಆಗಿ ಎಲ್ಲೆಲ್ಲೂ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಕೊಟ್ಟು ಅಲ್ಲಿದ್ದ ಗಂಡು ಮಕ್ಕಳಿಗೆ ಸಮಸ್ಯೆ ಕೊಟ್ಟು ಅವರು ಖುಷಿ ಪಡ್ತಿದ್ರು. ಅವ್ರ ತರ ಕ್ರೂರಿ ಮನುಷ್ಯ. ಇದು ನನಗೆ ಕೇಳುವಾಗ ನನ್ನ ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೊನ್ನೆಯಿಂದ ಹೋರಾಡ್ತಿದ್ವಿ, 1 ವರ್ಷದಿಂದ ಹೋರಾಡ್ತಿದ್ವಿ ಈ ಸಮಯಕ್ಕೋಸ್ಕರ. 1 ವರ್ಷ ಬೇಕಾಯ್ತು ನಮ್ಗೆ. ಅಲ್ಲಿ ತನಕ ನಮ್ಮಲ್ಲಿ ಕೂಡಿಟ್ಟಿದ್ದ ದುಡ್ಡು ಕಳೆದು ಹೋಗಿದೆ. ಇನ್ನು ನಮ್ಮಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿ ನಾವು ಬೆಂಗಳೂರು ಮಂತ್ರಿಗೆ ಬಂದ್ವಿ, ನಿಮ್ಮ ಧ್ವನಿಗೆ ಬಂದ್ವಿ, ಇಲ್ಲೇ ಮುಖ ಮೂಡಿದ್ವಿ. 3 ದಿವಸದಿಂದ ಊಟ ನೀರು ಬಿಟ್ಟು ನಾವು ಚಾನೆಲ್ನವ್ರ ಎದುರು ಡಿಬೇಟ್ ಕುತ್ಕೊಂಡ್ವಿ. ಎಲ್ಲರಿಗೂ ಧನ್ಯವಾದಗಳು. ನಮ್ದು ತುಂಬಾ ಖುಷಿ ಆಗ್ತಿದೆ. ಅವ್ರನ್ನ ರಿವೋಕೆ ಮಾಡಬಾರ್ದು. ಮಾನ್ಯ ಯಾರು ಕಮಿಷನರ್ಗೆ ಧನ್ಯವಾದಗಳು, ಗೃಹ ಮಂತ್ರಿಗಳಿಗೆ ಧನ್ಯವಾದಗಳು, ಆಲ್ ಓವರ್ ಕರ್ನಾಟಕದ ಜನರಿಗೆ ಧನ್ಯವಾದಗಳು. ಎಲ್ಲರೂ ನಮ್ಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಪ್ರತಿ ನಿಮ್ಮ ನ್ಯೂಸ್ ಬರುವಾಗ್ಲೂ ಅವ್ರಿಗೆ ಕಮೆಂಟ್ ಮಾಡ್ತಿದ್ದಾರೆ, ಇವನೊಬ್ಬ ಹೆಣ್ಣು ಹುಚ್ಚ ಅಂತ. ಯಾಕಂದ್ರೆ ಮೂಡಬಿದ್ರೆ ಸ್ಟೇಷನ್ ಲಿಮಿಟ್ ಅಲ್ಲಿ ಆ ಇನ್ಸ್ಪೆಕ್ಟರ್ ಎಂತವನಂತೇಳಿ ಪ್ರತಿಯೊಬ್ಬರಿಗೆ ಗೊತ್ತು. ಯಾರಂದ್ರೆ ಒಂದು ಅಟಲ್ ಪರ್ಸನ್ ಹೋಗ್ಲಿ, ಒಂದು ಅಂಗಡಿ ಪಾನ್ ಬಿಡದವನು ಹೋಗ್ಲಿ, ಒಂದು ಪಬ್ಲಿಕ್ ನವರು ಹೋಗ್ಲಿ, ಏನೋ ಏನ್ ಮಾಡಿದ್ಯೋ ಸುಳೆ ಮಗನೆ ಅಂತ ವರ್ಡ್ಸ್ ಬರ್ತದೆ. ಅವರಿಗೆ ಹೆಣ್ಣು ಮಕ್ಳಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಅವ್ರಿಗೆ ದುಡ್ಡಿನವ್ರಿಗೆ ಅದ್ರಲ್ಲಿ ಸೆಲ್ಯೂಟ್ ಕೊಡ್ತಾರೆ, ಬಡವರಿಗೆ ಸೆಲ್ಯೂಟ್ ಕೊಡಲ್ಲ. ನನ್ನಂತ ಬಡವಳು ಆ ಸ್ಟೇಷನ್ಗೆ ಹೋದಾಗ, 2 ಮಕ್ಳಿಗೋಸ್ಕರ ನಾನು ಸ್ಟೇಷನ್ಗೆ ಹೋದಾಗ ನಮ್ಗೆ ಹೊರತು ಬಡಿದ್ರು. ಆ ದ್ವೇಷ ನಮಗೆ ಇವತ್ತಿಗೆ ಇದೆ. ಸರಿ, ಇವ್ರು ಹೊಡೆದ್ರು ಅಂತ ಹೇಳಿ ನಾವು ಸುಮ್ಮನಿದ್ರೆ ನಮಗೆ ಬ್ಯಾಂಕ್ ಅಕೌಂಟ್ ಸೀಜ್ ಮಾಡ್ತಾರೆ, ನಾಟಕ ಗ್ರೇಡ್ ಅಂತ ಕೇಸ್ ಹಾಕ್ಬಿಡ್ತಾರೆ, ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ, ನನ್ನ ಹಣ ಚೆಕ್ ಮಾಡ್ತಾರೆ, ನನ್ನ ಚಲನವಲನ ಚೆಕ್ ಮಾಡ್ತಾರೆ. ಇಂಥ ಒಂದು ಪೊಲೀಸ್ ಇಲಾಖೆ ಬೇಕಾ? ಅವ್ರನ್ನ ಸಸ್ಪೆಂಡ್ ಮಾಡಿದಕ್ಕೆ ಧನ್ಯವಾದ ಹೇಳಲ್ಲ. ಯಾವಾಗ ಅವ್ರದ್ದು
ಕಮಿಷನರ್ಗೆ ಇವತ್ತಿಗೆ ಅವ್ರು ಮಾಡಿದ್ದಾರೆ, ಧನ್ಯವಾದ ಹೇಳ್ಬೇಕಾಗತ್ತೆ. ಆದ್ರೆ ಇದೇ ಕೆಲಸವನ್ನು ಒಂದು 3 ದಿವಸ ಮುಂಚೆನೆ ಫಸ್ಟ್ ದಿವಸನೇ ಮಾಡ್ತಿದ್ರೆ ಇನ್ನೂ ನಮ್ಗೆ ಸಂತೋಷ ಆಗ್ತಿತ್ತು, ಕರ್ನಾಟಕದ ಜನರಿಗೆ ಸಂತೋಷವಾಗ್ತಿತ್ತು ಸರ್. ಥ್ಯಾಂಕ್ ಯು ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ಮ ಮಾತನ್ನ ಕೇಳಿ. ಕೊನೆಗೂ ಸಹ ನಿಮಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ನ್ಯೂಸ್ ಫಸ್ಟ್ ಏನಂದ್ರೆ ಸ್ವಲ್ಪ ನಿಮ್ಮ ಜೊತೆಗೆ ನಿಂತಿರುವಂತಹ ಕಾರಣಕ್ಕಾಗಿ ಇವತ್ತು ಅಂತಹ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.